ವಾವ್, ಟೊಮೊಟೊ ಬಾತು ತುಂಬ ಚೆನ್ನಾಗೈತೆ. ವಿಜಯ್ ಅವ್ರನ್ನ ಕರೆದು ಬರ್ರಿ ನಾನು ಮಾಡಿರೋ ಟೊಮೊಟೊ ಬಾತ್ ತಿನ್ನಿ ಅಂತ ಹೇಳಿ ಹಾಕ್ಕೊಡ್ಬೇಕು ಅವರಿಗೆ. ವಿಜಯ್ ಅವರು ಆವಾಗ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಾರಲ್ಲ ವರ್ಷ ಅವರು ಅಂತ ಹೇಳಿ ನನ್ನ ಮೇಲೆ ಇನ್ನೂ ಜಾಸ್ತಿ ಅವರಿಗೆ ಲವ್ ಆಗಿಬಿಡುತ್ತೆ. ಕರಿಬೇಕು ಬನ್ನಿ ಟೊಮೊಟೊ ಬಾತ್ ತಿನ್ನಿರಿ ಅಂತ. ಸುಗುಣ ಸುಗುಣ ಬಾ ತಿನ್ನು, ಟೊಮೊಟೊ ಬಾತ್ ಹಾಕಿದ್ದೀನಿ ನಾಳೆ ಪ್ಲೇಟಿಗೆ. ಬಂದೆ ಕಣ್ರಿ, ಬಾತ್ರೂಮ್ಗೆ ಹೋಗಿದ್ದೆ, ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಬಂದೆ ಒಂದು 5 ನಿಮಿಷ ಬಂದೆ, ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ. ಬ್ರಷ್ ಮಾಡ್ತಾ ಇದ್ದೀನಿ. ಸರಿ, ಬೇಗ ಮುಖ ತೊಳ್ಕೊಂಡು ಬಾ. ಓ ವಿಜಯ್ ಅವರೇ, ನಾನು ನಿಮ್ಮನ್ನೇ ಕರೆಯೋಣ ಅಂತ ಹೇಳಿ ಬರ್ತಾ ಇದ್ದೆ, ನೀವೇ ಬಂದ್ರಿ. ಬನ್ನಿ, ಟೊಮೊಟೊ ಬಾತ್ ರೆಡಿ ಆಗೈತೆ. ಟೊಮೊಟೊ ಬಾತು ಚಟ್ನಿ ಎಲ್ಲ ರೆಡಿ ಮಾಡಿದ್ದೀನಿ, ಮೊಸರನ್ನ. ಬೇಗ ಬನ್ನಿ ತಿನ್ನಿರಂತೆ, ಬಿಸಿ ಬಿಸಿ ಟೊಮೊಟೊ ಬಾತ್ ಚೆನ್ನಾಗೈತೆ. ನಾನು ಅಲ್ಲೇನೆ ಅವಲಕ್ಕಿ ಮಾಡಿದ್ದೀನಿ, ಬೇಡ ನನಗೆ, ನೀವೇ ತಿನ್ಕೊಳ್ಳಿ. ಅಯ್ಯೋ, ನಾನು ಮಾಡಿರೋದು ತಿನ್ನಲ್ವಾ? ನಾನು ಮಾಡಿರೋದು ಏನೂ ತಿಂದೇ ಇಲ್ಲ ನೀವು. ಹೆಂಗೈತೆ ಅಂತ ಟೇಸ್ಟ್ ಹೇಳೇ ಇಲ್ಲ. ಇವತ್ತು ಟೊಮೊಟೊ ಬಾತ್ ಮಾಡಿದ್ದೀನಿ, ಬಂದು ತಿಂದ್ಬಿಟ್ಟು ಹೆಂಗೈತೆ ಅಂತ ನೀವು ಟೇಸ್ಟ್ ಹೇಳ್ಬೇಕು ಅಷ್ಟೇ ನನಗೆ. ಬನ್ನಿ ಕೂತ್ಕೊ, ಬನ್ನಿ ತಿನ್ನು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾನು ನಿಮಗೋಸ್ಕರನೇ ಟೊಮೊಟೊ ಬಾತ್ ಮಾಡಿರೋದು. ಬೇಡಪ್ಪ, ಬೇಡ, ನಾನು ಅವಲಕ್ಕಿ ಮಾಡಿದ್ದೀನಿ ಆಲ್ರೆಡಿ. ಆಲೇನೆ ನಾನು ನಿಂಬೆಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೀನಿ, ಅವಲಕ್ಕಿನೇ ತಿಂತೀನಿ. ಬೇಡ, ನೀವೇ ತಿನ್ಕೊಳ್ರಿ, ನೀವು ನಿನ್ನ ಹೆಂಡ್ತಿ. ಅಯ್ಯೋ ಸುಮ್ಮನೆ ಬನ್ನಿ ವಿಜಯ್ ಅವರೇ, ಯಾಕೆ ನೀವು ಇಷ್ಟೊಂದು ಸತಾಯಿಸ್ತೀರಾ? ಬರಲ್ವಾ ನೀವು? ನಾನು ಅಷ್ಟೇ ನೋಡಿ ಎಳ್ಕೊಂಬಂದು ಕುಂಡ್ರಿಸ್ಬೇಕಾಗುತ್ತೆ. ಸುಮ್ಮನೆ ಬಂದರೆ ಸರಿ. ಬೇಡ ವರ್ಷ, ನಿಮ್ಮ ಹೆಂಡ್ತಿಗೆ ಕೊಡ್ರಿ, ಅವಳೇ ಚೆನ್ನಾಗಿ ತಿನ್ಕೊಂಡು ಅವಳೇ ಚೆನ್ನಾಗಿರಲಿ. ನನಗೇನು ಬೇಡ, ನೀವೇ ತಿನ್ನಿರಿ. ಇವತ್ತು ಬರ್ತೀನಿ ಬಾ ಕೆಲಸಕ್ಕೆ. ಯಾಕೆ ನೀನು ಚಿಂತೆ ಮಾಡ್ತೀಯಾ? ಇವತ್ತು ಹೊರಟಿದ್ದೀನಿ, ಅದಕ್ಕೆ ಬೇಗ ಎದ್ಬಿಟ್ಟು ಟೊಮೊಟೊ ಬಾತ್ ಮಾಡಿ ಆಲೇನೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಆಲೆ ಬಾಕ್ಸಿಗೂ ಹಾಕಿಟ್ಟಿದ್ದೀನಿ. ಬೇಗ ಇವತ್ತು ಹೋಗೋಣ. ಬರ್ತೀನಿ, ಯಾಕೇನು ಮುನ್ಸ್ಕೊಳ್ತೀಯ ನನ್ನ ಮೇಲೆ? ಬರಲಿಲ್ಲ ಅಂತ ಹೇಳಿ ಬಾ, ಕೂತ್ಕೊ, ಬರ್ತೀನಿ ಬಾ ಟೊಮೊಟೊ ಬಾತ. ಬೇಡಪ್ಪ, ಬೇಡವೇ ಬೇಡ. ನಾನು ಬಿಡಲ್ಲ ನಿನ್ನ. ಬಾ ಕೂತ್ಕೋ, ಬಾ ಇಲ್ಲಿ ತಿನ್ನು, ಬಾ ಇಲ್ಲಿ ಕೈ ಕೊಣಿಲಿ, ಬಾ ತಿನ್ನು ಬಾ. ನಾನು ಬಿಡಲ್ಲ, ಕುತ್ಕಾ ಬರ್ಬೇಕಷ್ಟೇ. ಇವಾಗ ಬಂದು ತಿನ್ಬೇಕಷ್ಟೇ, ನಾನಂತೂ ಬಿಡೋದಿಲ್ಲ. ಬಂದು ತಿನ್ನೋವರೆಗೂ ನಾನು ಬಿಡಲ್ಲ. ಬರ್ರಿ ಕುತ್ಕೊಂಡು ತಿನ್ಬರ್ರಿ, ನಿಮಗೋಸ್ಕರ ನಾನು ಟೊಮೊಟೊ ಬಾತ್ ಮಾಡಿದ್ದೀನಿ. ಬರ್ದಂಗೆ ನೀವು ಇವಾಗ ಕುತ್ಕೋಬೇಕಷ್ಟೇ. ಕೂತ್ಕೊಳ್ರಿ ವಿಜಯ್ ಅವರೇ. ವಿಜಯ್ ನೋಡಿ ನಾನು ಸತಾಯಿಸ್ಬೇಡ ಜಾಸ್ತಿ. ನಾವು ಕೂತ್ಕೋ, ತಿನ್ಬಾ. ಅಯ್ಯೋ ಬೇಡ, ನನಗೆ ಬೇಡ, ಬಿಡಿ, ನನಗೆ ಬೇಡ. ಇಲ್ಲ, ನೀವು ಕೂತ್ಕೋಬೇಕಷ್ಟೇ, ತಿನ್ಬೇಕಷ್ಟೇ ಟೊಮೊಟೊ ಬಾತ್. ಇವಾಗ ತಿನ್ನಲೇಬೇಕು. ಫಸ್ಟ್ ಕೂತ್ಕೊಳ್ರಿ. ಅಯ್ಯೋ ಬಿಡ್ರಿ, ಅದನ್ನು ಬೇಡ್ರಿ, ಕೂತ್ಕೊಂತೀನಿ ಬಿಡ್ರಿ. ಅದೇ ತಿಮ್ದಂಗೆ ಅದೇ ಹೋಗ್ಬಿಟ್ರೆ ಈ ವರ್ಷ ಬಿಟ್ಬಿಡ್ತಾನೆ ಅಂದ್ಕೊಂಡಿದ್ದೀರಾ? ಬೇಡ ಅಂದ ತಕ್ಷಣ ಬಿಟ್ಬಿಡ್ತೀನ ನಾನು? ಬಿಡೋ ಅಂತಾನಲ್ಲ, ಕೂತ್ಕೊಂಡು ತಿನ್ಬೇಕಷ್ಟೇ. ಇವಾಗ ನಿಮಗೋಸ್ಕರ ನಾನು ಟೊಮೊಟೊ ಬಾತ್ ಮಾಡಿದ್ದೀನಿ ಅಂದರೆ ತಿನ್ನಲೇಬೇಕು. ಕೂತ್ಕೊಳ್ರಿ, ಫಸ್ಟ್ ಕೂತ್ಕೊಂಡು ತಿನ್ನಿ. ಕೂತ್ಕೊಳ್ಳಿ ಫಸ್ಟ್ ನೀವು. ನಾನು ಬಿಡಲ್ಲ ಬಿಡು. ಕೂತ್ಕೊಳ್ರಿ, ಒದ್ಮು ಬಿಡ್ತೀನಿ ಹಂಗೆ ನೆಲಕ್ಕೆ ಅಷ್ಟೇ. ಕೂತ್ಕೊಳ್ರಿ. ಅಯ್ಯೋ ಅದನ್ನ ಬೇಡ್ರಿ, ಬಿಡಿ, ಕೂತ್ಕೊಂತೀನಿ ಬಿಡಿ. ಅಯ್ಯೋ ಬಿಡಿ. ಕೂತ್ಕೋಬೇಕಷ್ಟೇ, ಕೂತ್ಕೊಳ್ರಿ. ತಗೊಳ್ರಿ, ನಿಮಗೋಸ್ಕರ ಟೊಮೊಟೊ ಬಾತು, ಮೊಸರನ್ನ, ಚಟ್ನಿ, ಚಕ್ಲಿ ಎಲ್ಲ ರೆಡಿಯಾಗಿದೆ. ಸೈಡಿಗೆ 2 ಚಕ್ಲಿ. ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಹೇಗೆ ಮಾಡಿದ್ದಾರೆ ವರ್ಷ ಟೊಮೊಟೊ ಬಾತ್ ಹೇಗಿದೆ ಅಂತ ಹೇಳಿ, ಟೇಸ್ಟ್ ಮಾಡಿ ಹೇಳಿ. ಅವಲಕ್ಕಿ ಮಾಡಿದ್ನಪ್ಪ, ಅದನ್ನು ತಿಂತಿದ್ದೆ. ಅಯ್ಯೋ, ಅವಲಕ್ಕಿ ತಿನ್ನೋಕೆ ಹೋಗ್ಬೇಡ್ರಿ. ಅವಲಕ್ಕಿ ತಿಂದರೆ ಒಂಥರ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಟೊಮೊಟೊ ಬಾತು ಚೆನ್ನಾಗೈತೆ. ಟೊಮೊಟೊ ರೈಸು ನಾನು ನೋಡಿ ಹೋಟ್ಲ್ ಸ್ಟೈಲ್ ಮಾಡಿರೋದು. ಹೆಂಗಿದೆ ಅಂತ ನೋಡಿ ನೀವು ಟೇಸ್ಟ್ ಹೇಳಬೇಕು. ಯಾಕೆ ತಿನ್ನು ವಿಜಿ, ಯಾಕೆ ಟೊಮೊಟೊ ಬಾತ್ ತಿನ್ನಲ್ವಾ? ಏನಿಲ್ಲ ಸುಗುಣ, ತಿಂತೀನಿ. ಅವಲಕ್ಕಿ ಮಾಡಿದ್ನ ನಮ್ಮ ಮನೇಲಿ, ಅದಕ್ಕೆ ಅವಲಕ್ಕಿ ತಿಂತೀನಿ ಬಿಡಿ, ಇನ್ನೇನಕ್ಕೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಬಾ ಸುಗುಣ, ಬಾ ತಿನ್ನು ಬಾ. ನೀನು ಅಲ್ಲೇ ಮೇಲ್ಗಡೆ ಕೂತ್ಕೋ, ನಾನು ವಿಜಿ ಕೆಳಗಡೆ ಕೂತ್ಕೊಂಡು ತಿಂತೀವಿ. ನಿನ್ನ ಮೇಲ್ಗಡೆ ಕೂತ್ಕೊಂಡು ತಿನ್ನು. ಇವರು ತಿನ್ನಲ್ಲ ಅಂತಿದ್ರು ಟೊಮೊಟೊ ಬಾತ್, ಅದಕ್ಕೆ ತಿನ್ನಿರಿ ಬಿಸಿ ಬಿಸಿ ನಾನು ಮಾಡಿರೋದು ಹೇಗೈತೆ ಅಂತ ಹೇಳ್ರಿ ಅಂತ ಹೇಳಿ ಹಾಕ್ಕೊಟ್ಟಿದ್ದೀನಿ. ಕೂತ್ಕೊ ಮೇಲ್ಗಡೆ. ನೀವು ತಿನ್ಬಿಡಿ ಬೇಗ, ಡ್ಯೂಟಿ ಟೈಮ್ ಆಗುತ್ತೆ, ಬೇಗ ಹೋಗ್ಬೇಕು. ಚೆನ್ನಾಗೈತಲ್ವೇನೆ ವಿಜಯ್ ಟೊಮೊಟೊ ಬಾತು? ಸೂಪರಾಗಿ ಮಾಡಿದ್ದಾರೆ. ಇಲ್ಲಿ ಮೊಸರನ್ನ ಯಾಕೆ ಹಾಕಿದ್ರಿ ನನಗೆ? ನಾನು ಇನ್ನೂ ಸ್ವಲ್ಪ ದಿನ ಮೊಸರನ್ನ ತಿನ್ನಾಗಿಲ್ಲ, ಯಾಕಂದ್ರೆ ನನಗೆ ಅಬಾರ್ಷನ್ ಆಗೈತಲ್ಲ, ಅದಕ್ಕೆ ಮೊಸರನ್ನ ತಿನ್ನಂಗಿಲ್ಲ ಸ್ವಲ್ಪ ದಿನ. ಮೊಸರನ್ನ ಯಾಕೆ ಹಾಕಿದ್ರಿ ನನಗೆ ಗೊತ್ತಿಲ್ಲ ಏನೋ ಸುಗುಣ. ಒಂದು ಕಡೆ ಸೈಡಿಗೆ ಬಿಡು, ಹಂಗೇನೆ ಹಾಕ್ಬಿಟ್ಟಿದ್ದಾರೆ ಇವರು. ವಿಜಯ್ ಅವರೇ, ಹೇಗಿದೆ ಅಂತ ರಿಸಲ್ಟ್ ಹೇಳ್ರಿ ಟೊಮೊಟೊ ಬಾತಿಂದು. ಚೆನ್ನಾಗೈತಪ್ಪ, ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗೈತೆ ಟೊಮೊಟೊ ಬಾತು. ತಿಂಡಿ ತಿಂತಾ ಇದೆಯಾ ನಮ್ಮ ಸುಗುಣ? ನಾನು ತಿಂಡಿ ತಿನ್ಲೋ ಹೆಂಗೋ ಅಂತೇಳಿ ಅದಕ್ಕೆ ಕೇಳೋಣ ಅಂತ ಬಂದೆ. ಬಾ ನಾಗಕ್ಕಯ್ಯ, ತಿನ್ಬಾ, ನಮ್ಮ ಮನೆಯವರೇ ಮಾಡ್ತಾರೆ ತಿಂಡಿ, ಅವರೇ ಮಾಡಿದ್ರು ತಿಂದೆ ಬಿಡು. ಪಾಪ ಹೆಂಗಾದ್ರೂ ನೀನು ಕೇಳಕ್ಕೆ ಬರ್ತೀಯ ತಿಂಡಿ ಯಾತನ ಮಾಡ್ಕೊಡೋಣ ಅಂತ. ಬೇಡ ಕಣಕ್ಕ, ಇವರೇ ಮಾಡಿದ್ರು. ನೋಡಮ್ಮ, ನಿನ್ನ ಗಂಡ ಎಲ್ಲ ಮಾಡೋದು ಕಲ್ತಾನೆ, ಟೊಮೆಟೊ ಬಾತು ಎಲ್ಲ ಮಾಡ್ತಾನೆ. ಬಿಸಿ ಅದ ತಿನ್ನೊಂದಿಟ್ಟು ಸುಡೋದು. ನಾನು ಯಾತನ ಮಾಡಿದ್ಲ ಹೆಂಗ? ಅಯ್ಯೋ ರಮ್ಮ ಅಂತ ಇಂಥ ಸಮಯದಾಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಬಂದೆ ಕೇಳೋಣ ಅಂತ ಹೇಳಿ. ನೀ ಹಂಗೆ ಬಿಡತ್ತ, ನಿನ್ನ ಗಂಡ ಎಲ್ಲ ಮಾಡಿಕ್ತಾನತ್ತ. ಹ್ಞೂನಕ್ಕ, ನೋಡೋ ವರ್ಷ ಅವರು ಟೊಮೆಟೊ ಬಾತ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗೈತೆ.
ಮದುವೆ ಮನೇಲಿ ಮಾಡಿರ್ತಾರಲ್ಲ ಹಂಗೈತೆ ಟೊಮೊಟೊ ಬಾತು. ಚೆನ್ನಾಗೈತೆ ತಾನೇ? ನಿಮಗಿಷ್ಟ ಆದರೆ ಸಾಕು. ಅಕ್ಕ ಬಾರಕ್ಕ ತಿಂಡಿ ತಿನ್ನು. ಬೇಡಪ್ಪ ತಿಂದ್ರಿ ತಿಂದ್ರೆ ನಾನು ಅವಳು ತಿನ್ಲ ಹೆಂಗ ಅಂತ ಹೇಳಿ ಪಪ್ಸೆ ಹಾಕಿಲ್ದಾಳಲ್ಲ, ಅದಕ್ಕೇನೆ ಇಡ್ಲಿನ ತಗೊಂಬಂದು ಕೊಡೋಣ ಅಂತ ಹೇಳಿ ಬಂದೆ ಬಿಡತ್ಲಾಗಿ. ಇಲ್ಲಾಂದರೆ ಯಾವ್ದನ ಮಾಡೋಣ ಕೊಡೋಣ ಅಂತ ಬಂದೆ. ಬಿಡು, ಹೆಂಗು ಟೊಮೆಟೊ ಬಾತ್ ಮಾಡಿದ್ಯಲ್ಲ, ತಿನ್ರಿ ಆಮೇಲೆ ಬತ್ತೀನಿ ಸುಗೋಣ. ಬಾರಕ್ಕ ಸ್ವಲ್ಪ ತಿನ್ಬ ಟೊಮೆಟೊ ಬಾತ. ಬೇಡ ಕಣಮ್ಮ, ತಿನ್ನು. ವಿಜಯವರು ತಿನ್ನಲ್ಲ ಅಂತಾರೆ ಸುಗುಣ. ನಾನು ಅದಕ್ಕೆ ಎಳ್ಕೊಂಬಂದು ಕುಂಡ್ರಿಸ್ಬಿಟ್ಟೆ, ತಿನ್ನಲೇಬೇಕು ನೀವು ಅಂತ ಹೇಳಿ. ಸುಗುಣ ಹಿಂಗೆ ಜೋರಾಗಿ ಎಳ್ಕೊಂಬಂದು ನೀವು ತಿನ್ನಲೇಬೇಕು ಅಂತ ಕುಂಡ್ರಿಸ್ಬಿಟ್ರು. ಮತ್ತೆ ವಿಜಿ, ನೀನು ನಮಗೆ ಅಷ್ಟೊಂದು ಸಹಾಯ ಮಾಡಿದ್ಯಾ, ಅಷ್ಟೊಂದು ಕೈ ಹಿಡ್ದಿದ್ಯಾ, ಎಲ್ಲದರಲ್ಲೂ ನೋಡ್ಕೊಂಡಿದ್ಯಾ. ನೀನು ತಿನ್ನಲ್ಲ ಅಂದರೆ ಬೇಜಾರಾಗಲ್ವಾ? ಏನಾರ ಮಾಡಿ ನೀನು ತಿನ್ನಲಿಲ್ಲ ಅಂತಂದರೆ ನೋಡಪ್ಪ, ತಿನ್ನಲಿಲ್ಲ ಅಂತ ಹೇಳಿ ನಮಗೆ ಎಷ್ಟು ಬೇಜಾರಾಗುತ್ತೆ. ನೀನು ತಿನ್ನಬೇಕು. ಅವರು ಹಿಂಗೂ ಮಾಡಿದ್ದಾರೆ ಟೊಮೊಟೊ ಬಾತು. ನಮ್ಮ ಮನೆಯವರು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಟ್ರೈನಿಂಗ್ ಹೋಗಿದ್ರೆ ಇಲ್ಲಿ ಕಳ್ಕೊಳ್ಳೋಕ್ಕೆ, ಅಡುಗೆ ಎಲ್ಲ ಕಲಿಯೋದಕ್ಕೆ. ಅವರು ಭಟ್ರ ಕೆಲಸನೂ ಮಾಡ್ತಾರೆ. ಮತ್ತು ನೀವು ಯಾವುದಾದ್ರೂ ಮದುವೆಗಳು ಇರ್ತಾವಲ್ಲ, ಆವಾಗಾದರೂ ಮಾಡ್ಬೋದು ಅಡುಗೆ. ಭಟ್ರ ಕೆಲಸ ಮಾಡಿದ್ರೆ ಆವಾಗ ಒಂದು 10-15 ಸಾವಿರ ಸಂಬಳ ಸಿಗುತ್ತೆ. ನೀವು ಒಂದಿನ 2 ದಿನ ರಜಾ ಮಾಡಿಬಿಟ್ರೆ ಸೂಪರ್ ಮಾರ್ಕೆಟಿಗೆ ಹೋಗೋದಾ, ಭಟ್ರ ಕೆಲಸ ಮಾಡಿದ್ರೆ ಚೆನ್ನಾಗೇ ಸಿಗುತ್ತೆ. ನನಗೆ ಯಾರನ್ನ ಹೇಳ್ತಿರ್ತಾರೆ ಭಟ್ರಿದ್ರೆ ಹೇಳ್ರಿ ಅಂತೇಳಿ. ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ಲು, ಏನೋ ಅವ್ರದ್ದು ನಾಮಕರಣ ಆಯ್ತಂತೆ. ಅದಕ್ಕೆ ಅಡುಗೆ ಮಾಡೋದಕ್ಕೆ ಯಾರಾದರೂ ಭಟ್ರು ಬೇಕು ಅಂತ ಹೇಳ್ತಿದ್ಲು. ಮಾಡ್ತೀರಾ ನೀವೆಲ್ಲ ಅಡುಗೆನಾ? ಮಾಡ್ತೀನಿ ವಿಜಯ್ ಅವರೇ, ಹೋಗೋಣ ಹೇಳು. ಅದಕ್ಕೇನಂತೆ ಭಟ್ರ ಕೆಲಸಕ್ಕೆ ಮದುವೆಗಳು ಎಲ್ಲ ಇರ್ತಾವಲ್ಲ, ನಾನೇನೆಲ್ಲ ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆ ಮಾಡ್ತೀನಿ. ಎಲ್ಲ ನಾನು ಭಟ್ರ ಕೆಲಸನೇ. ನಾನು ಈಗ ವರ್ಷ ಭಟ್ಟ ಅಂತ ಹೇಳಿ ನಾನು. ಹೌದೇ, ನನಗೆ ಗೊತ್ತೇ ಇರಲಿಲ್ಲ. ಹಂಗಿದ್ರೆ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ. ನಾಮಕರಣ ಇತ್ತು, ಭಟ್ರು ಬೇಕು ಅಂತ ಕೇಳ್ತಿದ್ಲು. ಒಬ್ಬಟ್ಟೆಲ್ಲ ಮಾಡ್ತೀರಾ? ಒಬ್ಬಟ್ಟು, ಬೂಂದಿ, ಖಾರ, ಅನ್ನ, ಸಾಂಬಾರು, ತಿಂಡಿ, ಮೈಸೂರು ಪಾಕು, ಬಾದುಷ ಎಲ್ಲ ಪ್ರತಿಯೊಂದು ಏನೇನು ಬೇಕು, ಜಾಮೂನು, ಒಟ್ಟಿನಲ್ಲಿ ಮದುವೆ ಐಟಮ್ಸ್ಗಳು ಏನೇನು ಮಾಡ್ತೀವೋ ಅದನ್ನೆಲ್ಲ ಮಾಡ್ತೀವಿ. ಪೂರಿ, ಸಾಗು, ಚಿತ್ರಾನ್ನ, ಪಲಾವು, ಉಪ್ಪಿಟ್ಟು, ಪ್ರತಿಯೊಂದು ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲ ಮಾಡ್ತೀನಿ. ಕೋಸುಂಬರೆ, ಪ್ರತಿಯೊಂದು ಇಂಥದ್ದು ಬರಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ತೀನಿ. ಮಾಡ್ತಾರೆ. ಒಂದೊಂದು ಸತಿ ಹೋದರೆ ಒಂದು 10-15 ಸಾವಿರ ದುಡ್ಡು. ಅಲ್ಲಿ ನಮ್ಮೂರಲ್ಲಿ ಒಂದು ಸತಿ ಹೋಗಿದ್ರು, ಒಂದೇ ದಿವಸಕ್ಕೇನೆ ಒಂದು 10 ಸಾವಿರ ದುಡ್ಕೊಂಬಂದಿದ್ರು. ಭಟ್ರ ಕೆಲಸಕ್ಕೆ ಜಾಸ್ತಿ ಒಂದು 10 ಸಾವಿರ ದುಡ್ಕೊಂತಾರೆ. ಮತ್ತು ರಜಾ ಇರುತ್ತಲ್ಲ ಯಾವಾಗನೂ, ಇವಾಗೇನೇನು ಇಲ್ಲಿ ಪೇಮೆಂಟ್ ಕೊಡೋದು ಅಷ್ಟರಾಗೆ ಐತೆ. 15 ಸಾವಿರ ಪೇಮೆಂಟ್ರಾಗೆ ನೀವು 2 ದಿವಸ ರಜಾ ಹಾಕೋಬಿಟ್ರೆ ತಿರ್ಗಿ 10 ಸಾವಿರ ದುಡ್ಕೊಬೋದಲ್ಲ. ನಾನು ನೀನು ಇಬ್ಬರು ಹೋಗ್ಬೋದು. ನಾವು ಬೇಕಾದರೆ ತರಕಾರಿ ಹೆಚ್ಕೊಡೋಕೆ ಏನ್ಕಾನು ಬರ್ತೀವಿ ನಿಮ್ಮ ಜೊತೆ ಹೆಲ್ಪರ್ ಕೆಲಸಕ್ಕೆ. ಸರಿ ಆಯ್ತು ಹೇಳು. ಇವಾಗಿನ್ನೇನು ಮದುವೆಗಳು ಯಾವ ಇಲ್ವೇನೋ ಕೆಲಸ ಕಾರ್ಯಗಳು? ಇನ್ನೇನು ಹೋಗೋಕ್ಕಾಗುತ್ತೆ. ಯಾರನ್ನ ಕರೆದ್ರೆ ಹೇಳ್ರಿ, ಮದುವೆಗಳು ಏನಾದರೂ ಫಂಕ್ಷನ್ ಇದ್ದರೆ ಹೋಗ್ತೀನಿ, ಎಲ್ಲ ಅಡುಗೆ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಮಾಡ್ತಾರೆ ವಿಜಿ. ಅನ್ನ, ಸಾಂಬಾರು ಎಲ್ಲ ಪ್ರತಿಯೊಂದು ಸೂಪರಾಗಿ. ಸಾಂಬಾರು ಅಂತ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಹೇಳು, ಯಾರಾದರೂ ಮದುವೆಗಳು ಇದ್ದರೆ ಬೇಕಾದ್ರೆ ಅದರಲ್ಲೂ ಹೋಗಿ ಚೆನ್ನಾಗಿ ದುಡ್ಕೋಬೋದು. ನಾಳೆ ಹೋಗ್ಬೋದಪ್ಪ, ಯಾಕಂದರೆ ಬೇಕಾದರೆ ಬೆಳಗ್ಗೆನೇ ಹೋಗಿ ಭಟ್ರ ಕೆಲಸಕ್ಕೆ ಹೋಗಿ ಬಂದು ಬೇಕಾದ್ರೆ ಡ್ಯೂಟಿಗೆ ಹೋಗ್ಬೋದು. ಇನ್ನು ಮದುವೆಗಳೆಲ್ಲ ನೈಟ್ ಟೈಮ್ ರಿಸೆಪ್ಷನಿಗೆ ಒಂದು ಸ್ವಲ್ಪ ಬೇಗ 1 ಅವರ್ ಕೇಳ್ಕೊಂಬಂದ್ಬಿಟ್ಟು ಬೇಗರೆ ರಿಸೆಪ್ಷನ್ನಾಗ 10 ಗಂಟೆ ಆಗುತ್ತೆ. 10 ಗಂಟೆಗೆ ಬೆಳಗ್ಗೆ 4 ಗಂಟೆ 4:15 ಅಷ್ಟೊತ್ತಿಗೆ ಬಂದು ರಿಸೆಪ್ಷನ್ನಾಗ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಬಿಡ್ಬೋದು. ಬೇಕಾದರೆ ಮತ್ತೆ ತಿರ್ಗಾ ನೀವು ಬೆಳಗ್ಗೆನೇ ಎದ್ದ ತಕ್ಷಣ ಎಲ್ಲ ಅಡುಗೆ ಗಿಡ್ಗೆ ಎಲ್ಲ ಮಾಡಿ ಬೇಕಾದ್ರೆ ಡ್ಯೂಟಿಗೆ ಬರ್ಬೋದು. ಆರಾಮಾಗಿ ಮಾಡ್ಬೋದಪ್ಪ ಭಟ್ರ ಕೆಲಸನ ನೀವು. ಮಾಡ್ತೀನಿ ಹೇಳು. ಅದಕ್ಕೇನಂತ ಯಾವ್ದಾದ್ರು ಮದುವೆಗಳು ಸಿಕ್ಕಿದ್ರೆ ಚೌಟ್ರಿಗಳಿಗೆ ಹೋಗ್ಬಿಟ್ರೆ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ಭಟ್ರಿಗೆ ಎಷ್ಟು ವ್ಯಾಲ್ಯೂ ಐತೆ ಗೊತ್ತಾ ಇವತ್ತು? ಎಲ್ಲ ಭಟ್ರದ ಹತ್ರನೇ ಮಾಡಿಸೋದು. ಇನ್ನೊಬ್ರು ಯಾರೋ ಒಬ್ರು ಮಟನ್ ಊಟಕ್ಕೆ ಕರೆದಿದ್ರು, ಮಟನ್ ಊಟ ಮಾಡೋದಕ್ಕೆ. ಮಟನ್ ಅಡುಗೆ ಸೂಪರ್, ಫ್ರೈ, ಸಾಂಬಾರೆಲ್ಲ. ಒಬ್ಬರು ನನ್ನ ಫ್ರೆಂಡ್ ಊರಲ್ಲಿ 2 ಕುರಿ ಕಡ್ದಿದ್ರು, ಅಲ್ಲಿಗೆ ಹೋಗಿ ಮಾಡಿದ್ದೆ ಒಂದು ಸ್ವಲ್ಪ ಚಿಕನ್ ಸಾಂಬಾರು, ಮಟನ್ ಸಾಂಬಾರು. ಹೆಂಗಿತ್ತು ಅನ್ಬೇಡ ಬಿಡು, ಎಲ್ಲರೂ ಸೂಪರಾಗಿತ್ತು ಅನ್ನೋರು ವಿಜಯ್ ಅವರೇ. ಹೆಂಗೋ ನೋಡಪ್ಪ, ಎಲ್ಲ ಕಲ್ತಿದ್ದೀರಾ ನೀವು. ಹೆಂಗೋ ಕಲ್ತ್ರಿ ಎಷ್ಟೋ ಆಸೆ ಅತ್ಲಾಗೆ. ವರ್ಷ ನಾನು ಇನ್ಮೇಲಿಂದ ಭಟ್ರ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅವ್ರಿಗೆ ಹೆಲ್ಪರ್ ಆಗಿ ಹೋಗ್ತೀನಿ, ಅವ್ರು ಭಟ್ರ ಕೆಲಸ ಮಾಡ್ತಾರೆ. ಯಾಕಂದರೆ ಚೌಟ್ರಿಗಳಲ್ಲೆಲ್ಲ ನಾನು ತುಂಬ ವ್ಯಾಲ್ಯೂ ಐತೆ ಭಟ್ರುಗಳಿಗೆಲ್ಲ. ಅದಕ್ಕೇ ಎಲ್ಲ ಅಡುಗೆ ಮಾಡೋದಕ್ಕೆ ಎಲ್ಲ ಬರುತ್ತಂತೆ. ಅದಕ್ಕೆ ಹೋಗ್ಬಿಟ್ಟು ಎಲ್ಲನ ಹೋಗಿ ಎಲ್ಲ ಐಟಮ್ ಮಾಡಿ ಬೇಕಾದ್ರೆ ಕೆಲಸಕ್ಕೆ ಹೋಗ್ಬೋದು. ಪಾಪ ಚೆನ್ನಾಗಿ ದುಡ್ಕಾಣ್ಲಿ, ಅದಕ್ಕೇ ಹೇಳ್ತಾ ಇದ್ದೀನಿ ಭಟ್ರ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ. ನಾವು ಸ್ವಲ್ಪ ಹೆಲ್ಪರ್ ಅನ್ನಂಗೆ ನಾನು ಸೆಕೆಂಡ್ನೇ ಭಟ್ರನ್ನಂಗೆ ಹೋಗ್ತೀನಿ. ನಾನು ಅವ್ರು ಕೇಳಿದ್ದೆಲ್ಲ ಕೊಡೋದು ಅದೆಲ್ಲ ಮಾಡ್ತೀನಿ. ಇನ್ನು ಹಚ್ಕೊಡೋಕೆ ಒಂದು 2 ಯಾರನ್ನಾದ್ರೂ ಜೊತೆ ಮಾಡ್ಕೊಬಿಟ್ರೆ ಆರಾಮಾಗಿ ಭಟ್ರ ಕೆಲಸ ಮಾಡಿಕೊಂಡು ಭಟ್ರಿಗೆ ಒಂದು 25-30 ಸಾವಿರ ಒಂದು ಚೌಟ್ರಿಗೆ ಹೋಗ್ಬಿಟ್ರೆ 2 ದಿವಸಕ್ಕೆ ದುಡ್ಕೊಬಿಡ್ಬೋದು ಆರಾಮಾಗಿ. ನಾವೇನೇನು ತಾಣುವಂಗಿಲ್ಲ, ಏನಿಲ್ಲ. ಪ್ರತಿಯೊಂದು ಅವರು ಗ್ಯಾಸು, ಹಾಕೋ ಐಟಮು, ಪ್ರತಿಯೊಂದು ರೇಷನ್ ಎಲ್ಲ ತಂದು ಕೊಡ್ತಾರೆ. ಅದು ಬೇರೆ ರೇಷನ್ ಬೇರೆ ಸಿಗುತ್ತೆ. ಅದಕ್ಕೆ ಅದು ಹೋಗೋದು ಇನ್ನೂ ಒಳ್ಳೆಯದೇನೆ. ಅದಕ್ಕೆ ನಾನು ವರ್ಷ ಅವರು ಇನ್ಮೇಲಿಂದಾನೆ ಭಟ್ರ ಕೆಲಸಕ್ಕೂ ರೆಡಿ ಆಗ್ತೀವಿ. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರು
ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.